ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಹೊಸಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಅಂಬಾದೇವಿ ಅಮ್ಮನವರ 20ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಹೋಮ, ಪೂರ್ಣಾಹುತಿ, ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಮಾತನಾಡಿದರು. ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ, ಯಾವ ಆತಂಕಕ್ಕೂ ಒಳಗಾಗಿಲ್ಲ ಹಾಗೆ ಅಂತ ಹೇಳಿದ್ರೆ ಅದು ನಾವು ಇಟ್ಟಿರುವಂಥ ನಂಬಿಕೆ, ನಾವು ಭಗವಂತನ ಮೇಲೆ ಇಟ್ಟಿರುವಂಥ ಆ ಅಚಲವಾದ ನಂಬಿಕೆ ಈ ಭರತ ಖಂಡವನ್ನು, ಭರತ ದೇಶವನ್ನು ಅನುಕ್ಷಣ ಕಾಯ್ತಾ ಇದೆ ಮತ್ತು ರಕ್ಷಣೆ ಮಾಡ್ತಾ ಇದೆ. ಹಾಗಾಗೇನೆ ದಾಸರು ಹೇಳುವಂಥದ್ದು, ನೀನು ನಂಬಬೇಕು, ನೀನು ನಂಬಿದ್ರೆ ನಿನ್ನ ಯೋಗಕ್ಷೇಮ ಭಗವಂತ ನೋಡ್ಕೊಳ್ತಾನೆ. ನಂಬಿಕೆಟ್ಟವರಿಲ್ಲವು ಮನುಜ, ನಂಬಿಕೆಟ್ಟವರಿಲ್ಲ. ಶಿವನೂ ಕೂಡ ಆದಿಶಕ್ತಿಗೆ ಮೊರೆ ಹೋಗ್ತಾನೆ, ಬ್ರಹ್ಮನೂ ಕೂಡ ಆದಿಶಕ್ತಿಗೆ ಮೊರೆ ಹೋಗ್ತಾನೆ, ವಿಷ್ಣು ಕೂಡ ಆದಿಶಕ್ತಿಗೆ ಮೊರೆ ಹೋಗ್ತಾನೆ. ಇನ್ನು ನಮ್ಮೆಲ್ಲ ಪ್ರಯತ್ನಗಳು ಮೀರಿದೆ, ಇನ್ನು ನೀನು ಬರಬೇಕು, ನಮ್ಮೆಲ್ಲರ ಶಕ್ತಿಯನ್ನು ನಿಮಗೆ ಕೊಟ್ಬಿಡ್ತೀವಿ ನಾವು. ನೀನು ಈ ಬ್ರಹ್ಮಾಂಡವನ್ನು, ಎಲ್ಲ ಜೀವರಾಶಿಗಳನ್ನು, ಜೀವಸಂತಗಳನ್ನು ನೀನು ರಕ್ಷಣೆ ಮಾಡಬೇಕು ಹಾಗೆ ಅಂತೇಳಿ ಪರಿಪರಿಯಾಗಿ ಆಡಿ ಹೊಗಳಿ ಕೊಂಡಾಡಿ ಆಕೆಗೆ ತನ್ನ ಮೇಲೆ ತಾನು ನಂಬಿಕೆ ಹುಟ್ಟುವಂತೆ ಮಾಡಿ ಆಕೆಯನ್ನು ಬ್ರಹ್ಮಾಂಡಕ್ಕೆ ಬರಮಾಡಿಕೊಂಡು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮುದಿಮಡು ರಂಗಸ್ವಾಮಿ, ಶ್ರೀ ಅಂಬಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಎಚ್ಎಂ ಶಶಿಧರ, ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ ರಾಮಚಂದ್ರಪ್ಪ, ಮುಖಂಡರಾದ ಸಿದ್ದಲಿಂಗಪ್ಪ, ಪ್ರವೀಣ್ ಹುಲಿಕುಂಟೆ, ಸೋಮಶೇಖರ್, ನಟರಾಜು, ಪರಮೇಶ್, ಮಂಜುನಾಥ್, ಲಿಂಗೇಗೌಡ, ಕ್ಯಾದಿಗುಂಟೆ ಮುದ್ರಾಜು, ಎಚ್ಎಸ್ ಪ್ರಕಾಶ್ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಎಲ್ಲರ ಆಶೀರ್ವಚನವನ್ನು ನೀಡಿದರೆ ಏನು ದಿವಂಗತ ಮಾಲಿಂಗಣ್ಣವರ ಸ್ಥಾಪನೆ ಮಾಡಿದಂಥ ಈ ದೇವಿಯ ಒಂದು ಶಕ್ತಿಯುತವಾದಂತಹ ದೇವಸ್ಥಾನ ಕಳೆದ 16 ವರ್ಷಗಳಿಂದ ಅತ್ಯಂತ ವೈಭವದಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಆ ಕಾರ್ಯಕ್ರಮಗಳನ್ನು ಅವರ ನಿಧನ ನಂತರವೂ ಸಹ ಶಶಿಯಣ್ಣವರು ಪ್ರಧಾನ ಅರ್ಚಕರು ಸಹ ಅವರು ತಮ್ಮ ನೇತೃತ್ವದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಂದು ಅನೇಕ ಪರಮ ಪೂಜ್ಯರುಗಳನ್ನು ಕರೆದು ಆಶೀರ್ವಚನವನ್ನು ನೀಡಲು